ಹಾಯ್ ಫ್ಯಾಮಿಲಿ, ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಇವತ್ತು ಕೆಫೆ ಉಡುಪಿ ರುಚಿ ಅಂತ ಹೋಟೆಲ್ಗೆ ವಿಸಿಟ್ ಮಾಡಿದ್ವಿ. ಅಲ್ಲಿ ಫುಡ್ ಟೇಸ್ಟ್ ಮಾಡೋಣ ಅಂತ ತುಂಬ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬಲ್ಲೆಲ್ಲ ಟ್ರೆಂಡಿಂಗ್ ಆಗಿತ್ತು. ಇದು ಬಂದು ಜೆ ಪಿ ನಗರ್ ಹತ್ರ ಬರುತ್ತೆ. ಗೂಗಲಲ್ಲಿ ಹುಡುಕಿದ್ರೆ ಕೆಫೆ ಉಡುಪಿ ರುಚಿ ಅಂತ ಹೇಳಿದ್ರೆ ಸಿಗುತ್ತೆ ನಿಮಗೆ. ದಿಸ್ ಇಸ್ ದ ಎಂಟ್ರೆನ್ಸ್ ಆಫ್ ಕೆಫೆ ಉಡುಪಿ ರುಚಿ ಹೋಟೆಲ್. ಅಥೆಂಟಿಕ್ಕಾಗೇ ಇದೆ ನೋಡಿ, ಇಲ್ಲಿ ಟೈಮಿಂಗ್ಸು ಮೆನ್ಷನ್ ಮಾಡಿದ್ದಾರೆ ಅವರು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರ್ತಾರೆ ಅಂತ. ಫ್ರಂಟ್ ಕ್ಯಾಶ್ ಕೌಂಟರ್ ಇದೆ, ಮತ್ತು ಇದು ಅವ್ರದ್ದೇ ಪ್ರಿಪೇರ್ ಮಾಡಿರುವಂಥ ಫುಡ್ ಪ್ರಾಡಕ್ಟ್ಸ್ಗಳು, ಅಂದರೆ ಇಟ್ ಈಸ್ ಲೈಕ್ ರೆಡಿ ಟು ಈಟ್ ಐಟಮ್ಸು. ಇದು ಒಂದು ಹಳೆ ಮನೆ, ಅವ್ರು ಏನು ಹೋಟ್ಲ್ ಮಾಡಿದಾರಲ್ಲ ಅದು ಆ್ಯಕ್ಚುಲಾಗಿ ಒಂದು ಹಳೆ ಮನೆನ ರಿನೋವೇಟ್ ಮಾಡಿ ಹೋಟೆಲ್ ಮಾಡಿದ್ದಾರೆ. ಇದು ಉಡುಪಿ ಮಂಗಳೂರು ಸೈಡ್ ಫೇಮಸ್ ಆಗಿರುವಂಥ ಜಲ್ಲೆ ಈರುಳ್ಳಿ ನೋಡ್ಬೋದು ನೀವು, ಅಲ್ಲಿ ನಾನು ತೋರಿಸಿದ್ದೀನಿ. ಮತ್ತು ಟ್ಯಾಗ್ ಲೈನು ಹಾಕಿದ್ದಾರೆ, ಭಾರಿ ಗಮ್ಮತ್ ಅಂತ. ಆ್ಯಂಟಿಕ್ ಪೀಸ್ಗಳು ಇಟ್ಟಿದ್ದಾರೆ ಸುಮಾರು. ಇಲ್ಲಿ ಮೇಲ್ಗಡೆನೂ ಸ್ಪೇಸ್ ಕೊಟ್ಟಿದ್ದಾರೆ, ಅಲ್ಲೂ ನಿಮಗೆ ತುಂಬ ಉಡುಪಿ ಮತ್ತು ಮಂಗಳೂರು ಕುಂದಾಪುರ ಸೈಡಲ್ಲಿ ಇರುವಂಥ ಆ್ಯಂಟಿಕ್ ಐಟಮ್ಸ್ಗಳನ್ನ ಇಟ್ಟಿದ್ದಾರೆ. ತುಂಬ ಟ್ರೆಂಡಿಂಗಲ್ಲಿದೆ ನೋಡಿ. ಇದು ಮೆನು ಕಾರ್ಡು ಆ ಹೋಟೆಲ್ದು, ಕೆಫೆ ಉಡುಪಿ ರುಚಿ ಅಂತ. ನಾನು ಗಮನಿಸ್ದಂಗೆ ಕಂಪ್ಲೀಟ್ ಸೌತ್ ಕೆನರಾ ಸ್ಟೈಲ್ ಟಿಫನ್ ಐಟಮ್ ಅಥವಾ ಊಟದ ಐಟಮ್ ಏನಿದೆ ಅದರ ಮೇಲೆ ಅವರು ಕಾನ್ಸಂಟ್ರೇಟ್ ಮಾಡಿದ್ದಾರೆ. ನಾವು ಫಸ್ಟ್ ತರಿಸಿದ್ದು ಕೊಟ್ಟೆ ಕಡುಬು ಅಂತ. ಕೊಟ್ಟೆ ಕಡುಬು ಅಂದರೆ ಹಲಸಿನದು ಅಲ್ಲ ಅಥವಾ ಮೂಡೆದು ಅಲ್ಲ, ಬಾಳೆ ಎಲೆಯಲ್ಲಿ ಅವರು ರ್ಯಾಪ್ ಮಾಡಿ ಕೊಟ್ಟಿದ್ದರು ಕೊಟ್ಟೆ ಕಡುಬು ಅಂತ. ನನ್ನ ಹಸ್ಬೆಂಡ್ ಟ್ರೈ ಮಾಡಿದ್ರು ಇದನ್ನು, ಚೆನ್ನಾಗಿದೆ ಅಂತ ಹೇಳಿದ್ರು. ಹಿಟ್ಟನ್ನು ಬಾಳೆ ಎಲೆಯಲ್ಲೇ ರ್ಯಾಪ್ ಮಾಡಿ ಅದರ ಮೇಲೆ ತುಪ್ಪ ಹಾಕಿ ಕೊಡ್ತಾರೆ. ಅದಕ್ಕೆ ಕಾಯಿ ಚಟ್ನಿ ಮತ್ತು ಸಾಂಬಾರು ಕೊಟ್ಟಿದ್ದರು. ಕಾಯಿ ಚಟ್ನಿ ನನಗೆ ಇಷ್ಟ ಆಯಿತು, ಸಾಂಬಾರಲ್ಲಿ ನನಗೆ ಅಂಥ ಸ್ಪೆಷಲ್ ಏನು ಕಾಣಿಸ್ಲಿಲ್ಲ, ಬರೀ ಈರುಳ್ಳಿ ಮಾತ್ರ ಸಿಕ್ತಷ್ಟೇ. ನೋಡಿ ನನ್ನ ಹಸ್ಬೆಂಡ್ ಬಿಡಿಸ್ತಾ ಇದ್ದಾರೆ, ಇದು ಬಾಳೆ ಎಲೆ ಅದರಲ್ಲಿ ರ್ಯಾಪ್ ಮಾಡಿ ಅಂದರೆ ಬೇಯಿಸಿ ಕೊಟ್ಟಿದ್ದಾರೆ. ಎರಡು ಸೈಡ್ ತುಪ್ಪ ಹಾಕಿದ್ದಾರೆ ಅದಕ್ಕೆ. ನನಗೆ ಪರ್ಸ್ನಲ್ ಆಗಿ ಕಾಯಿ ಚಟ್ನಿ ಜೊತೆಗೆ ತುಂಬಾ ಇಷ್ಟ ಆಯಿತು. ಕಾಯಿ ಚಟ್ನಿ ವಾಸ್ ಪ್ಲೇನ್, ಅದಕ್ಕೆ ಒಗ್ಗರಣೆ ಏನು ಹಾಕಿರಲಿಲ್ಲ. ಅದರ್ವೈಸ್ ಇಟ್ ವಾಸ್ ಗುಡ್. ನೀವು ಹೋದರೆ ಬೇಕಾದ್ರೆ ಟ್ರೈ ಮಾಡ್ಬೋದು. ಮಾತ್ರ ಬಿಸಿ ಬಿಸಿ ಇತ್ತು, ಏನೇ ಐಟಮ್ ತೊಗೊಂಡ್ರೂ ಬಿಸಿ ಬಿಸಿ ರೆಡಿ ಮಾಡಿ ಕೊಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟಿಂಗ್ ಇರುತ್ತೆ. ಇಟ್ ವಾಸ್ ಗುಡ್. ನೀವು ನೋಡ್ಬೋದು ತುಪ್ಪನೂ ಹಾಕಿದ್ದಾರೆ ಅವರು. ಈಗ ನನ್ನ ಹಸ್ಬೆಂಡು ಸಾಂಬಾರಲ್ಲಿ ಟ್ರೈ ಮಾಡ್ತಾಯಿದ್ರು, ಅದು ಚೆನ್ನಾಗಿದೆ ಅಂತಲೇ ಹೇಳಿದ್ರು. ಸಾಂಬಾರ್ ವಾಸ್ ಯೂನಿಕ್ ಟೇಸ್ಟ್, ಅಂದರೆ ನನಗೆ ಸ್ವಲ್ಪ ಸೌತ್ ಕೆನರಾ ಟಚ್ ಇದೆ ಅಂತ ಅನ್ನಿಸ್ಲಿಲ್ಲ ಸಾಂಬಾರಲ್ಲಿ. ಬಟ್ ಯು ಕ್ಯಾನ್ ಗೋ ವಿತ್ ಕಾಯಿ ಚಟ್ನಿ. ನೋಡಿ ಹೀಗೆ ಮುರಿತಾ ಇರಬೇಕಾದ್ರೆ ಸಾಫ್ಟ್ನೆಸ್ ಗೊತ್ತಾಗುತ್ತೆ ನಿಮಗೆ, ಅಷ್ಟು ಚೆನ್ನಾಗಿತ್ತು ಅಂತ, ಚೆನ್ನಾಗಿದೆ ಅಂತ ಹೇಳಿದರು ನನ್ನ ಹಸ್ಬೆಂಡ್. ನೆಕ್ಸ್ಟ್ ನಾವು ಐಟಮ್ ತೊಗೊಂಡಿದ್ದು ಅಕ್ಕಿ ರೊಟ್ಟಿ ತೊಗೊಂಡ್ವಿ. ಅಕ್ಕಿ ರೊಟ್ಟಿ ಜೊತೆಗೂ ಕಾಯಿ ಚಟ್ನಿ ಮತ್ತು ಸಾಗು ಕೊಟ್ಟಿದ್ದರು. ಅಕ್ಕಿ ರೊಟ್ಟಿಗೆ ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿದ್ರು, ಮಸಾಲೆ ರೊಟ್ಟಿ ಥರ. ಸಾಗು, ಕಾಯಿ ಚಟ್ನಿ ಮತ್ತು ಜೊತೆಗೆ ಕೆಂಪು ಚಟ್ನಿನೂ ಕೊಟ್ಟಿದ್ದರು. ನಾನು ಎಲ್ಲದ್ರ ಜೊತೆನೂ ಟ್ರೈ ಮಾಡಿದ್ದೀನಿ, ಹೇಳ್ತೀನಿ ನೋಡಿ ಇವಾಗ. ಸಾಗು ಜೊತೆಗೆ ತರಕಾರಿ ಐಟಮ್ಸ್ಗಳೆಲ್ಲ ಇತ್ತು, ಕ್ಯಾರೆಟು, ಆಲೂಗಡ್ಡೆ ಮತ್ತು ಮಸಾಲೆ ತುಂಬಾ ಮೈಲ್ಡಾಗಿತ್ತು. ಕೆಂಪು ಚಟ್ನಿ ಕೊಟ್ಟಿದ್ದಾರೆ ಅದ್ರ ಜೊತೆಗೆ. ಟೇಸ್ಟ್ ಮಾಡಿ ನಾನು ಹೇಳ್ತೀನಿ ನೋಡಿ ಇವಾಗ. ತುಂಬಾ ಚೆನ್ನಾಗಿತ್ತು. ನಾನು ಫಸ್ಟ್ ಟ್ರೈ ಮಾಡಿದ್ದು ಸಾಗು ಜೊತೆಗೆ. ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಸಾಗು ವಾಸ್ ವೆರಿ ಮೈಲ್ಡ್, ಮನೇಲಿ ಮಾಡೋ ಥರನೇ ಇತ್ತು, ತುಂಬ ಗರಂ ಮಸಾಲೆ ಎಲ್ಲ ಏನೂ ಹಾಕಿರಲಿಲ್ಲ. ಸೊ ಇಟ್ ವಾಸ್ ವೆರಿ ನೈಸ್. ನೆಕ್ಸ್ಟ್ ನಾನು ಟ್ರೈ ಮಾಡಿದ್ದು ಕೆಂಪು ಚಟ್ನಿ ಜೊತೆಗೆ, ಅದೂ ತುಂಬಾ ಚೆನ್ನಾಗಿತ್ತು. ಟೊಮೆಟೊ ಫ್ಲೇವರ್ ಥರ ಬರ್ತಾಯಿತ್ತದು. ನಾನು ಪ್ರೀವಿಯಸ್ಲಿ ಇಡ್ಲಿನ ಕಾಯಿ ಚಟ್ನಿ ಜೊತೆಗೆ ತಿಂದಿದ್ದೆ, ಸೊ ಹಾಗಾಗಿ ಅದು ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಲಾಸ್ಟಲ್ಲಿ ನಾನು ಅದನ್ನು ಜೊತೆಗೂ ಟ್ರೈ ಮಾಡಿದ್ದೀನಿ, ಒಳ್ಳೆ ಕಾಂಬಿನೇಷನ್ ಇತ್ತು. ಪರ್ಸ್ನಲಾಗಿ ನನಗೆ ಅಕ್ಕಿ ರೊಟ್ಟಿ ತುಂಬಾ ಇಷ್ಟ ಆಯಿತು ಈ ಮೂರು ಕಾಂಬಿನೇಷನ್ ಜೊತೆಗೆ, ಅಂದರೆ ಸಾಗು, ಕಾಯಿ ಚಟ್ನಿ ಮತ್ತು ಕೆಂಪು ಚಟ್ನಿ ಜೊತೆಗೆ. ನೆಕ್ಸ್ಟ್ ಐಟಮ್ ಟ್ರೈ ಮಾಡಿದ್ದು ನಾವು ಪತ್ರೊಡೆ. ನೋಡಿ ಈ ಥರ ಕೊಟ್ಟಿದ್ದಾರೆ ಅವರು. ಪತ್ರೊಡೆಯಲ್ಲಿ 4 ಪೀಸ್ ಕೊಡ್ತಾರೆ, ಅದಕ್ಕೆ ಮೇಲ್ಗಡೆ ಸ್ವಲ್ಪ ಬೆಣ್ಣೆ ಹಾಕಿ ಕೊಡ್ತಾರೆ.
ಅಫ್ಕೋರ್ಸ್ ನಾವು ಶೂಟ್ ಮಾಡೋಷ್ಟೊತ್ತಿಗೆ ಬೆಣ್ಣೆ ಎಲ್ಲ ಕರ್ಗೋಗಿತ್ತು. ಪತ್ರೊಡೆನ ರೋಲ್ ಮಾಡಿ ಅದನ್ನು ಲೈಟಾಗಿ ಫ್ರೈ ಮಾಡಿ ಕೊಡ್ತಾರೆ. ಟೇಸ್ಟ್ ವಾಸ್ ಆಲ್ಸೋ ಗುಡ್, ಕ್ರಿಸ್ಪಿಯಾಗೇ ಇತ್ತು. ತುಂಬ ಆಡ್ ಅಂತ ನನಗೇನು ಅನಿಸ್ಲಿಲ್ಲ, ಮೈಲ್ಡಾಗೇ ಇತ್ತು ಮಸಾಲೆನೂ. ಖಾರ ಉಪ್ಪು ಹುಳಿ ಎಲ್ಲನೂ ಚೆನ್ನಾಗೇ ಇತ್ತು. ಅಫ್ಕೋರ್ಸ್ ಪತ್ರೊಡೆಗೆ ಉಪ್ಪು ಹುಳಿ ಖಾರ ಕರೆಕ್ಟಾಗಿರಬೇಕು, ಇಲ್ಲಾಂದರೆ ಯಾವುದೂ ಟೇಸ್ಟ್ ಚೆನ್ನಾಗಿರಲ್ಲ. ಎಲೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ, ಝೂಮ್ ಮಾಡಿದ್ದಾರೆ ನನ್ನ ಹಸ್ಬೆಂಡು. ಚೆನ್ನಾಗಿತ್ತು, ಕ್ರಿಸ್ಪಿಯಾಗೇ ಇತ್ತು. ಜೊತೆ ತುಂಬ ಹೊಂದ್ಕೊಂಡಿತ್ತು ಆ ಎಲೆ ಜೊತೆಗೆ ಹಿಟ್ಟು. ಅದಾದಮೇಲೆ ನಾವು ಟ್ರೈ ಮಾಡಿದ್ದು ಹೀರೆಕಾಯಿ ದೋಸೆ. ಅಫ್ಕೋರ್ಸ್ ಮನೇಲಿ ಮಾಡೋ ಥರ ಹೀರೆಕಾಯಿ ದೋಸೆ ಇರಲಿಲ್ಲ, ಯಾಕೆಂದರೆ ಹೋಟ್ಲ್ ಸ್ಟೈಲಲ್ಲಿ ಅವರು ಮಾಡಿದ್ದಾರೆ, ಕಮರ್ಷಿಯಲ್ ಟಚ್ ಕೊಟ್ಟಿದ್ದಾರೆ. ಹಿಟ್ಟು ಮೇಲ್ಗಡೆ ಹೀರೆಕಾಯಿನ ಪೀಸ್ ಮಾಡಿ ಹಾಕಿದ್ದಾರೆ. ನಾವು ಮನೇಲೆಲ್ಲ ಹೇಗೆ ಮಾಡ್ತೀವಿ ಅಂದರೆ ಒಂದೊಂದೇ ಹೀರೆಕಾಯಿ ಪೀಸ್ ಜೊತೆಗೆ ಹಿಟ್ಟನ್ನು ಮುಳುಗಿಸಿ ತವಾ ಮೇಲೆ ಇಡ್ತೀವಿ. ಇವರು ಹಿಟ್ಟು ಹಾಕಿ ಅದ್ರ ಮೇಲೆ ಹೀರೆಕಾಯಿ ದೋಸೆ ಹಾಕಿದ್ದಾರೆ. ಇಟ್ ವಾಸ್ ಆಲ್ಸೋ ಗುಡ್, ಸೇಮ್ ಕಾಂಬಿನೇಷನ್ನೇ ಕೊಟ್ಟಿದ್ದರು, ಕಾಯಿ ಚಟ್ನಿನೇ ಕೊಟ್ಟಿದ್ದರು. ಲಾಸ್ಟ್ ಐಟಮ್ ನಾವು ಟ್ರೈ ಮಾಡಿದ್ದು ನೀರು ದೋಸೆ. ನೀರು ದೋಸೆಗೂ ಅವರು ಕಾಯಿ ಚಟ್ನಿ ಮತ್ತು ಕಾಯಿ ಹೂ, ಅಂದರೆ ಕಾಯಿ ಬೆಲ್ಲ ಅಂತ ನೀವೇನು ಹೇಳ್ತೀರಾ ಅದನ್ನು ಕೊಟ್ಟಿದ್ದರು. ಓವರಾಲ್ ದ ಟೇಸ್ಟ್ ವಾಸ್ ಗುಡ್. 2 ದೋಸೆ ಕೊಟ್ಟಿದ್ದರು. ನನ್ನ ಮಗಳು ಟೇಸ್ಟ್ ಮಾಡಿದ್ಲು, ಅವಳಿಗೂ ಇಷ್ಟ ಆಯಿತು. ಮೇನ್ ರೋಡಲ್ಲೇ ಇದೆ ಇದು, ಯಾರಿಗಾರು ಇಷ್ಟ ಇದ್ದರೆ ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ಆದಷ್ಟು ಈ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.